ಸ್ವಿಮ್ಮಿಂಗ್ ಪೂಲ್ ಉದ್ಘಾಟನೆ ವಿಚಾರದಲ್ಲಿ ಮೇಯರ್ ಪದ್ಮಾವತಿ ಅವರು ಇದ್ದಾಗ ನಾನು ಕರೆದಿಲ್ಲ, ದಟ್ ಇಸ್ ಇಲ್ಲಿಗಲ್ ಅಂತ ಹೇಳಿಬಿಟ್ಟು. ನಾನು ಸಹಜವಾಗಿ ಏನು ಮಾಡ್ತೀನಿ, ನಾನು ಯಾವುದೇ ಹುಟ್ಟುಹಬ್ಬದ ದಿನ ಹುಟ್ಟುಹಬ್ಬದ ಜೊತೆಯಲ್ಲಿ ನಂದು ಹೊಸ ಕಾಮಗಾರಿಗೆ ಪೂಜೆ ಮಾಡ್ತೀನಿ. ನಮ್ಮ ಮಹಾನಾಯಕರು ಇರ್ತಾರಲ್ಲ, ಅದನ್ನು ಕೆಡಿಸ್ಬೇಕು ಅಂತೇಳಿ ಎಲ್ಲ ಪಾಂಪ್ಲೆಟ್ ಎಲ್ಲ ಹಂಚಾಗೈತೆ, ಜನಗಳಿಗೆ ಮೆಸೇಜ್ ಕೊಟ್ಟಿದ್ದೀವಿ. ಈಗ ಮುಂದೂಡೋದು ಅಷ್ಟು ಸರಿ ಇಲ್ಲ. ಕಾರಣ ಏನು, ನೀವು ಬರಲಿ ಬಿಟ್ರೆ ನಾನು ಮಾಡೇ ಮಾಡ್ತೀನಿ ಅಂತೇಳಿ ಅವತ್ತು ನಾನು ಅಧಿಕೃತವಾಗಿ ಉದ್ಘಾಟನೆ ಮಾಡಿದೆ. ಸೇಮ್ ಮಿನಿ ವಿಧಾನಸೌಧನ ಹಾಗೆ ಮಾಡಿ. ಸರ್, ಇನ್ಫ್ಯಾಕ್ಟ್ ಚಿಕ್ಕಬಳ್ಳಾಪುರ ಕುಮಾರಸ್ವಾಮಿ ಅವರು ಕೂಡ ಕೇಳ್ತಿದ್ದಾರೆ, ನಮಗೂ ಕೊಡಿ, ನಮಗ್ ಬೇಕು ಅಂತ ಹೇಳಿ ಕೇಳ್ತಿದ್ದಾರೆ. ನಮ್ಮ ವರಿಷ್ಠರು ಯಾರು ಕೊಟ್ಟರು ನಾವು ಕೆಲಸ ಮಾಡಬೇಕಾಗ್ತದೆ. JDSಗೆ ಸೂಕ್ತವಾದಂಥ ಕ್ಷೇತ್ರ ಅಲ್ಲ. ಅವರ ಶಾಸಕರು ಜಾಸ್ತಿ ಇದ್ದಾಗಲೂ ಕೂಡ 3ನೇ ಪ್ಲೇಸಲ್ಲೇ ಅವರವರು. ಸ್ವಿಮ್ಮಿಂಗ್ ಪೂಲ್ ಉದ್ಘಾಟನೆ ವಿಚಾರದಲ್ಲಿ ಮೇಯರ್ ಪದ್ಮಾವತಿ ಅವರು ಇದ್ದಾಗ ನಾನು ಕರೆದಿಲ್ಲ, ದಟ್ ಇಸ್ ಇಲ್ಲಿಗಲ್ ಅಂತ ಹೇಳಿಬಿಟ್ಟಿದ್ರು. ಇಲ್ಲ, ಅದು ಅವತ್ತು ಸ್ವಿಮ್ಮಿಂಗ್ ಪೂಲ್ ಉದ್ಘಾಟನೆ ಮಾಡಬೇಕು ಅನ್ನೋ ದಿನ ನನ್ನ ಬರ್ತ್ಡೇ, ಹುಟ್ಟುಹಬ್ಬ. ನಾನು ಸಹಜವಾಗಿ ಏನು ಮಾಡ್ತೀನಿ, ನಾನು ಯಾವುದೇ ಹುಟ್ಟುಹಬ್ಬದ ದಿನ ಹುಟ್ಟುಹಬ್ಬದ ಜೊತೆಯಲ್ಲಿ ನಂದು ಹೊಸ ಕಾಮಗಾರಿಗೆ ಪೂಜೆ ಮಾಡ್ತೀನಿ, ಇಲ್ಲ ಆಗಿರ್ತಕ್ಕಂಥದ್ದು ಉದ್ಘಾಟನೆ ಮಾಡ್ತೀನಿ. ಯಾಕಂದರೆ ಬರೀ ನಾವು ಕೇಕ್ ಕಟ್ ಮಾಡೋದಲ್ಲ, ನಾವು ಕೆಲಸದ ಮುಖಾಂತರ ಮಾಡಬೇಕು ಅಂತೇಳಿ. ಸ್ವಿಮ್ಮಿಂಗ್ ಪೂಲ್ದು ಕೂಡ ಅದು ಉದ್ಘಾಟನೆ ಆಗೋದಕ್ಕೆ ಅನುಮತಿ ಕೊಟ್ಟು BBMP ಇದು ಕಮಿಷನರು ಕೂಡ ಅಧಿಕೃತವಾದಂಥ ಹ್ಯಾಂಡ್ ಬಿಲ್ ಎಲ್ಲ ಮಾಡಿ ಪ್ರೋಟೋಕಾಲ್ ಪ್ರಕಾರ ಹಂಚಿದ್ದಾದ ಮೇಲೆ ನಮ್ಮ ಮಹಾನಾಯಕರು ಇರ್ತಾರಲ್ಲ, ಅದನ್ನು ಕೆಡಿಸ್ಬೇಕು ಅಂತೇಳಿ, ಇಲ್ಲ ಈ ಥರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅದನ್ನು ಮುಂದಕ್ಕೆ ಹಾಕ್ತೀವಿ ಅಂತ ಹೇಳಿದ್ರು. ನಾನು ಹೇಳಿದೆ ಎಲ್ಲ ಪಾಂಪ್ಲೆಟ್ ಎಲ್ಲ ಹಂಚಾಗೈತೆ, ಜನಗಳಿಗೆ ಮೆಸೇಜ್ ಕೊಟ್ಟಿದ್ದೀವಿ. ಈಗ ಮುಂದೂಡೋದು ಅಷ್ಟು ಸರಿ ಇಲ್ಲ. ಕಾರಣ ಏನು, ಯಾಕೆ ನಿಲ್ಲಿಸ್ತಾ ಇದ್ದೀರಿ ಅಂತೇಳಿ ಕಾರಣ ಕೊಡಲಿಲ್ಲ. ಕೊನೆಗೆ ನೀವು ಬರಲಿ ಬಿಟ್ರೆ ನಾನು ಮಾಡೇ ಮಾಡ್ತೀನಿ ಅಂತೇಳಿ ಅವತ್ತು ನಾನು ಅಧಿಕೃತವಾಗಿ ಉದ್ಘಾಟನೆ ಮಾಡಿದೆ. ಸೇಮ್ ಮಿನಿ ವಿಧಾನಸೌಧನ ಹಾಗೆ ಮಾಡಿದ್ರು. ನಮ್ಮಲ್ಲಿ ಎಲ್ಲ ಬಾಡಿಗೆ ಕಟ್ಟಡಗಳಲ್ಲಿ ಇದ್ದಿದ್ದು. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಅವರನ್ನು ಕಾಡಿಬೇಡಿ 13 ಕೋಟಿ ಗ್ರ್ಯಾಂಟ್ ತೊಗೊಂಡೋಗಿ ಅಲ್ಲಿ 2 ಎಕರೆ ಜಾಗವನ್ನು ವಿಂಗಡಿಸಿ ಮಿನಿ ವಿಧಾನಸೌಧದ ಕಟ್ಟಡವನ್ನು ನಿರ್ಮಾಣ ಮಾಡಿದ್ವಿ. ಆ ಕಾಂಗ್ರೆಸ್ ಸರ್ಕಾರ ಉದ್ಘಾಟನೆ ಮಾಡೋಕ್ಕೆ ಬರಲೇ ಇಲ್ಲ. 3 ಡೇಟ್ಗೆ ಮುಂದಕ್ಕೆ ಕೊಟ್ಟು ಮುಂದಕ್ಕೆ ಆಗ್ತಾನೆ ಇದ್ರು. ಕೊನೆಗೆ ಒಂದು ಡೇಟ್ ಫಿಕ್ಸ್ ಮಾಡಿದ್ವಿ. ಫಿಕ್ಸ್ ಮಾಡಿದ್ರೆ ಇಲ್ಲ ಆವತ್ತು ಆಗೋದಿಲ್ಲ, ಇನ್ನೊಂದು ಡೇಟು ಅಂತ ಹೇಳಿದ್ರು. ನಾನು ಹೇಳಿದೆ ನಿಮಗೆ ನಾನು ಕಾಯೋದಿಲ್ಲ ಅದರದ್ದು, ನೀವು ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದೀರಿ ಅಂತೇಳಿ ಕೊನೆಗೆ ನಾನು ಹಸುಗಳು ಕುರಿಗಳನ್ನೆಲ್ಲ ತೊಗೊಂಡು ಅವುಗಳನ್ನೇ ಒಳಗಡೆ ಬಿಟ್ಟು ಉದ್ಘಾಟನೆ ಮಾಡಿಸ್ತೇನೆ. ನಾನು ಮಾಡಿ ಎಲ್ಲ ಸುತ್ತಲೂ ಪ್ರದಕ್ಷಿಣೆ ಮಾಡಿ ಉದ್ಘಾಟನೆ ಆಯಿತು ಅಂತೇಳಿ ಮಾಡಿದ್ವಿ. ಕೊನೆಗೆ ಅದಾದಮೇಲೆ ನಾನು ಅಧಿಕೃತವಾಗಿ ಉದ್ಘಾಟನೆ ಮಾಡೋಕ್ಕೆ ಬಿಡಲೇ ಇಲ್ಲ ಅದನ್ನು. ಅದು ಹಾಗೆ ಕಾರ್ಯಾರಂಭ ಶುರುವಾಯಿತು. ಓಕೆ ಸರ್, ಮಗ ಏನು ರಾಜಕೀಯಕ್ಕೆ ಬರ್ತಾರೆ, MP ಎಲೆಕ್ಷನ್ಗೆ ಏನೋ ಟ್ರೈ ಮಾಡ್ತಿದ್ದೀರಿ ಟಿಕೆಟ್ಗೋಸ್ಕರ ಅನ್ನೋದಿದೆ. ಈಗ ಅವನು ಕೂಡ ವಿದ್ಯಾವಂತ. ಅವನು ನ್ಯೂಯಾರ್ಕಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಅವನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಓದಿರೋವಂಥದ್ದು. ಅಂದರೆ ಅವನು ಪೊಲಿಟಿಕಲ್ ಇದನ್ನೇ ಓದಿರ್ತಕ್ಕಂಥದ್ದು. ಜೊತೆಯಲ್ಲಿ ಲಂಡನ್ನಲ್ಲೂ ಕೂಡ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಅಲ್ಲೂ ಕೂಡ ಅವನು ಸ್ಟಡಿ ಮಾಡಿರ್ತಕ್ಕಂಥವನು. ನಾನು ಹೇಳಿದೆ ಮುಂದಕ್ಕೆ ನಾನು ರಾಜಕೀಯಕ್ಕೆ ಹೋಗ್ತೀನಿ ಇಲ್ವೋ, ನೀನು ಬೇಕೇ ಬೇಕು ಅಂದರೆ MLA ನಿಂತ್ಕೊ ಅಂತ. ಅವನು ಇಲ್ಲ, ನಾನು ಸ್ಥಳೀಯ ಅಲ್ಲ, ನಾನು ಪಾಲಿಸಿ ಮೇಕಿಂಗು ಇದಕ್ಕೆ ಹೋಗ್ಬೇಕಾಗ್ತದೆ, ಏನಾರ ಅವಕಾಶ ಸಿಕ್ಕಿದ್ರೆ MP-ನಲ್ಲಿ ಪ್ರಯತ್ನ ಮಾಡೋಣ ಅಂಥೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಅವನಿಗೂ ಕೂಡ ಮತ್ತು ಅವನು ಎಲ್ಲ ವಿಚಾರದಲ್ಲೂ ಕೂಡ ಅಂಕಿಅಂಶ ಇಟ್ಕೊಂಡು ಮಾತಾಡ್ತಾನೆ. ನಮ್ಮ ಥರ ಭಾಷಣ ಥರಲ್ಲ ಅವನು. ಮತ್ತು ರಾಜಕೀಯದಲ್ಲಿ ನನ್ನ ಚುನಾವಣೆಗಳಲ್ಲೆಲ್ಲ ಓಡಾಡಿದ್ದಾನೆ, ಹೋರಾಟದಲ್ಲೂ ಭಾಗವಹಿಸಿದ್ದಾನೆ, ಸಂಘಟನೆಯಲ್ಲೂ ಇದ್ದಾನೆ. ಆದರೆ ಮೊದಲನೇ ಬಾರಿ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತೇಳಿ ನಾನು ಕೂಡ ವರಿಷ್ಠರಲ್ಲಿ ಕೇಳ್ಕೊಂಡಿದ್ದೀನಿ. ಈಗೇನಾಗಿದೆ, ಇಡೀ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಭಾಳಷ್ಟು ಜನ ಇಲ್ಲ ಒಳ್ಳೆ ಡಿಸಿಷನ್ನು ಯುವಕ ನಮಗೆ, ಯಾಕೆಂದರೆ ಯೂತ್ಸ್ ಇದ್ದರೆ ಒಂದು ಭಾಳಷ್ಟು ಕಾಲ ನಾವು ಈ ಕ್ಷೇತ್ರದಲ್ಲಿ ಸಂಪರ್ಕ ಇರ್ತದೆ ಮತ್ತು ಕ್ಷೇತ್ರದ ಸಮಸ್ಯೆ ಇರ್ತದೆ. 5 ವರ್ಷಕ್ಕೊಂದ್ಸರಿ ಬದಲಾವಣೆ ಮಾಡಿದ್ರೆ ಅವ್ರಿಗೆ ಸಂಬಂಧಗಳಿರೋದಿಲ್ಲ. ಸೊ ಇದು ಸೂಕ್ತವಾದಂಥ ತೀರ್ಮಾನ, ನಾವೆಲ್ಲ ಬೆಂಬಲವನ್ನು ಕೊಡ್ತೀವಿ ಅಂತ ಭಾಳಷ್ಟು ಜನ ನಮ್ಮ ಮುಖಂಡರು ಹೇಳ್ತಾ ಇದ್ದಾರೆ. ವರಿಷ್ಠರ ಗಮನಕ್ಕೂ ಕೂಡ ತಗೊಂಬಂದಿದ್ದೀನಿ. ಕೊನೆಗೆ ನಮ್ಮ ಹೈಕಮಾಂಡ್ ಯಾರಿಗೆ ತೀರ್ಮಾನ ಮಾಡಿದ್ರೆ ಅವ್ರಿಗಂತ ನಾವು ಕೆಲಸ ಮಾಡ್ತೀವಿ. ಯಾವ ಕಡೆ ಕೇಳ್ತಾ ಇದ್ದೀರಿ ಸರ್? ಚಿಕ್ಕಬಳ್ಳಾಪುರ. ಯಾಕಂದ್ರೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬರುವಂಥದ್ದು. ಇಲ್ಲಿವರೆಗೂ ಡಿಲಿಮಿಟೇಷನ್ ಆದಮೇಲೆ ಏನು 3 ಲೋಕಸಭಾ ಚುನಾವಣೆ ನಡೀತು, ಪ್ರತಿ ಎಲೆಕ್ಷನ್ನಲ್ಲೂ ನಾವು ಲೀಡ್ ಕೊಟ್ಟಿದ್ದೀವಿ. ಈ ಕಳಸರಿ 76,000 ಲೀಡ್ ಕೊಟ್ಟಿದ್ದೀವಿ ನಾವು. ಆಮೇಲೆ ಖರ್ಚು ಕೂಡ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಿ. ಈ ಹಿಂದೆ ಇದ್ದವ್ರದ್ದು ಕೂಡ ಸಮಸ್ಯೆ ಆಗದೆ ಇರೋ ಥರ ಪಕ್ಷಕ್ಕೆ ಅಂದರೆ ಏನೂ ಸಮಸ್ಯೆ ಇಲ್ಲ. ಜನ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿಯವರ ಸಹಜವಾಗಿ ಅವರ ಒಂದು ನಾಯಕತ್ವ ಗುಣ ಏನೈತೆ, ಇವತ್ತು ಸಾಕಷ್ಟು ಅಭಿವೃದ್ಧಿ ಆಗಿದೆ. ನರೇಂದ್ರ ಮೋದಿಯವರ ವರ್ಚಸ್ಸು ಕೂಡ ಭಾಳಷ್ಟು ಕೆಲಸವನ್ನು ಮಾಡ್ತದೆ. ಸೊ ಯುವಕರು ಬೇಕು ಅಂತಕ್ಕಂಥದ್ದು ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ. ಸೊ ನಾವು ಪ್ರಯತ್ನ ಅಂತೂ ಮಾಡ್ತಾ ಇದ್ದೀವಿ. ನಾಳೆ ನನ್ನ ಕ್ಷೇತ್ರದಲ್ಲಿ ರಮಣದಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಪ್ರಮುಖರ ಸಭೆಗಳನ್ನು ಕರೆದವ್ರೆ ಅಭಿಪ್ರಾಯಗಳನ್ನು ಕೇಳೋದಕ್ಕೆ. ಸೊ ನಾಳೆ ಆದಮೇಲೆ ಬಹುಶಃ ಜನವರಿ ಎಂಡ್ ಫೆಬ್ರವರಿಗೆ ಅಧಿಕೃತವಾಗಿ ಅನೌನ್ಸ್ ಆಗ್ಬೋದು. ಬಟ್ ಪಕ್ಷದಲ್ಲಿ ಯಾರಿಗೆ ಕೊಟ್ಟರು ನಾನು ಕೆಲಸ ಮಾಡ್ತೀನಿ. ಪಕ್ಷಕ್ಕೆ
ವಿರುದ್ಧವಾಗಿ ನಾವು ಯಾವತ್ತೂ ಹೋದಾರೆ ಅಲ್ಲ. ಹೌದು. ಬಟ್ ನನ್ನ ಮಗ ಅನ್ನೋದಕ್ಕಿಂತಲೂ ಒಂದು ಕ್ಷೇತ್ರಕ್ಕೆ ಒಂದು ಒಳ್ಳೆ ಅಭ್ಯರ್ಥಿ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಮತ್ತು ನಮ್ಮ ಕ್ಷೇತ್ರದ ಕಾರ್ಯಕರ್ತರು, ಹೊರಗಡೆ ಭಾಗದ ಕ್ಷೇತ್ರದ ಕಾರ್ಯಕರ್ತರು ಅಪೇಕ್ಷೆ ಪಡ್ತಾ ಇರೋದ್ರಿಂದ ಸೀಟನ್ನು ಕೇಳಿದ್ದೀನಿ. ಓಕೆ ಸರ್, ಇನ್ಫ್ಯಾಕ್ಟ್ ಚಿಕ್ಕಬಳ್ಳಾಪುರ ಕುಮಾರಸ್ವಾಮಿ ಅವರು ಕೂಡ ಕೇಳ್ತಿದ್ದಾರೆ, ನಮಗೂ ಕೊಡಿ, ನಮಗೆ ಬೇಕು ಅಂತ ಹೇಳಿ ಕೇಳ್ತಿದ್ದಾರೆ ಅಂತ. ಅಲ್ಲ, ನಾನು ಹೇಳಿದ್ನಲ್ಲ, ಈಗ ಹೊಂದಾಣಿಕೆ ನಡೀತಾ ಇದೆ. ಹೊಂದಾಣಿಕೆಯಲ್ಲಿ ನಮ್ಮ ವರಿಷ್ಠರು ಯಾರು ಕೊಟ್ಟರು ನಾವು ಕೆಲಸ ಮಾಡಬೇಕಾಗ್ತದೆ. ಸೊ ಅದರಲ್ಲಿ ನಮ್ದು ಏನು ತಕರಾರು ಏನಿಲ್ಲ ಅದರಲ್ಲಿ. ಸೊ ಯಾಕಂದರೆ ಚಿಕ್ಕಬಳ್ಳಾಪುರ JDSಗೆ ಸೂಕ್ತವಾದಂಥ ಕ್ಷೇತ್ರ ಅಲ್ಲ. ಯಾಕಂದರೆ ಕಳೆದ ಲೋಕಸಭಾ 3 ಚುನಾವಣೆಯಲ್ಲಿ ಅವರ ಶಾಸಕರು ಜಾಸ್ತಿ ಇದ್ದಾಗಲೂ ಕೂಡ 3ನೇ ಪ್ಲೇಸಲ್ಲೇ ಅವರು. ಸೊ ಅದಕ್ಕೋಸ್ಕರ ಈಗ ಮತ್ತೆ ನಾವು ಕಳೆದ ಸರಿ ಚುನಾವಣೆಯಲ್ಲಿ ಗೆದ್ದಿದ್ವಿ. ಅದರ ಹಿಂದಿನ ಚುನಾವಣೆಯಲ್ಲೂ ಕೂಡ 2ನೇ ಪ್ಲೇಸಲ್ಲಿದ್ವಿ. ಓಕೆ, ಮೊದಲನೇ ಎಲೆಕ್ಷನ್ ನಡೆದವು ಕೂಡ 2nd ಪ್ಲೇಸಲ್ಲೇ ನಾವು ಇದ್ದಿರ್ತಕ್ಕಂಥದ್ದು. ಸೊ ಆ ದೃಷ್ಟಿಯಿಂದ ನಾವು BJP ಕೊಟ್ಟರೆ ಭಾಳ ಒಳ್ಳೆಯದು. ಅಕಸ್ಮಾತ್ ಹೈಕಮಾಂಡ್ ತೀರ್ಮಾನವನ್ನು ತಗೊಂಡ್ರೆ ಅದಕ್ಕೆ ನಾವು ಬದ್ಧವಾಗಿ ಕೆಲಸ ಮಾಡ್ತೀವಿ. ಓಕೆ ಸರ್, ಸದಾನಂದ ಗೌಡರು ಒಂದು ಮಾತು ಹೇಳ್ತಾ ಇದ್ರು, ನಮಗೆ ಕತ್ತಿ ಗುರಾಣಿ ಹಿಡ್ಕೊಂಡು ಗಲಾಟೆ ಮಾಡ್ತಿದ್ದವ್ರನ್ನ ತಂದುಬಿಟ್ಟು ತಬ್ಬಿಕೊಂಡು ದೋಸ್ತಿಗಳಾಗಿ ಅಂತಂದ್ರೆ ಕಷ್ಟ ಆಗುತ್ತೆ ಅಂತ. ಇನ್ಫ್ಯಾಕ್ಟ್ ಇದೇ